ಆ ಸ್ನೇಹ ಮೇಡಮ್ ಕರೀತಿರೋದು ನಮ್ಮಣ್ಣ ಬಂದರೆ ಒಳ್ಳೇದು. ನಿಮ್ಮಣ್ಣ ಇಲ್ಲಿ ನಿಮ್ಮಣ್ಣನೇ ಹೊರತು ಯಾರಿಗೂ ದೊಡ್ಡಣ್ಣ ಅಲ್ಲ. ಹೇಳಿದ ಅರ್ಥ ಆಯ್ತಾ? ಏನು ವಿಷಯ ಅಂತ ಅಲ್ಲಿಂದನೇ ಹೇಳಕ್ಕೆ ಹೇಳಿ. ಅವಳಿಗೆ ಬರ್ತಾಳೆಲ್ಲ ಕೇಳ. ದನಿ ಏರಿಸಿ ಮಾತಾಡಿದ್ರೆ ಬರದೇ ಇಲ್ಲ ಅಂತ ಹೇಳಿರಲ್ಲ. ಅಮ್ಮ ಏನ್ ಮಾಡ್ತಿದ್ಯಾ? ಕಳ್ಸವ ನಾಚಿಕೆ. ಅವ್ವ ನೀವೇನು ತಲೆ ಕೆಡಿಸ್ಕೊಂಬೇಡಿ, ಅವ್ರನ್ನ ನಾನು ನೋಡ್ಕೋತೀನಿ. ಯಾಕೆ ಕರೀತಾವನೆ ಅಂತ ಶಿವು ಕೇಳವೇ. ವಿಷಯ ಇದೆ ಅವ್ವ, ನಾ ಹೇಳ್ತೀನಿ. ಅವಳು ಇವಳು ಅಂದ್ರೆ ಅವ್ವ ಹೇಳಿದ್ರು ಬರಲ್ಲ, ಅಪ್ಪ ಹೇಳಿದ್ರು ಬರಲ್ಲ. ಅಣ್ಣ ಇರೋಣ ಹೊಸಿ, ನಾವು ಅವಂಗೋಸ್ಕರ ಬಂದಿರೋದು. ಆಗ್ಬೇಕಾಗಿರೋದು ನಮ್ಮ ಕೆಲಸ. ಹೊಸಿ ತಾಳ್ಮೆಯಿಂದ ಇರೋಣ. ಸರಿ ಆಯ್ತು, ಆಚೆ ಬರ ಕೇಳು. ಅಕ್ಕ ಪಾಪ ಆಗ್ಲಿಂದ ನಿನ್ನ ಕರಿತಿದ್ದಾರೆ, ಏನಂತ ಹೋಗಿ ಕೇಳ್ಬಾರ್ದಾ? ಆಟ ಇವಾಗಿನ್ನ ಶುರು ಆಗಿದೆ, ಇರು ಸುಮಾ. ಸ್ನೇಹ ಮೇಡಮ್, ಅಣ್ಣ ಸ್ಯಾನೆ ಮರ್ಯಾದೆ ಕೊಡ್ತವ್ರೆ. ಹೊಸಿ ಆಚೆ ಬನ್ನಿ. ಎಲ್ಲಿ ಒಂದ್ಸತಿ ಮರ್ಯಾದೆ ಕೊಟ್ಟು ಕರೆಯಕ್ಕೆ ಹೇಳಿ. ಹೇಗ್ ಮರ್ಯಾದೆ ಕೊಡ್ತಾರೆ ಅಂತ ನಾವು ನೋಡ್ತೀವಿ. ಅಣ್ಣ ಹೋಗ್ಲಿ ಬಿಡು, ಒಂದು ಸಲ ಅಲ್ವಾ, ಕರಿ ಒಂದ್ಸಲ ಪ್ಲೀಸ್. ಅದೆಲ್ಲ ಹಾಕಿಲ್ಲಕಲ್ಲ ಅಣ್ಣ, ಮೆಲ್ಲ ಕೇಳ್ತದೆ ಅವರಿಗೆ. ಒಂದ್ಸಲ ಅವನ್ನ ನೆನ್ಪು ಮಾಡ್ಕೊಡೋಣ, ಅವ್ರಿಗೋಸ್ಕರ ಆದ್ರು ಪ್ಲೀಸ್ ಅಣ್ಣ. ಸಹನಾ ಅಕ್ಕನ್ನ ನೋಡಿದ್ರೆ ಮ್ಯಾಕ್ಸಿ ಕರ್ಕೊಂಡು ಹೋದ್ರು, ಇವಾಗ ಸ್ನೇಹ ಅಕ್ಕನ್ನ ಬಾಬಾ ಹುಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಏನ್ ನಡೀತಿದೆ? ಹುಡ್ಗೆ ಆಚೆ ಬಾ. ಹುಡ್ಗಿ ಅಂದ್ರೆ ಎಲ್ಲ ಬರಕ್ಕಾಗಲ್ಲ. ನನ್ಗೆ ಹೆಸರಿದೆ, ಹೆಸರಿಟ್ ಕರೀರಿ. ಹೆಸರಿಗೆ ಸೇವೆ ಹೇಳೋಗಿಲ್ಲ ನೋಡೋ. ಬಂದ್ರೆ ಬಾ, ಬಿಟ್ರೆ ಬಿಡು. ಬರ್ರ ಅಣ್ಣ ಅವ್ವ ಅಯ್ಯೋ ಸಿರಿ ಕೋಪ ಮಾಡ್ಕೊಂಡು ಹೋಯ್ತವನೆ. ಅದೇನು ಅಂತ ಹೋಗಿ ಕೇಳೋಗು ಕೇಳೋಗು. ಅಣ್ಣ ಅಣ್ಣ ಮೇಡಮ್ ಬಂದರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಮಿಕ್ಸಿ? Sahana, you come with me. I want to talk to you personally. It's very important. ಇವನು ಹೇಳ್ಬೇಕು ಅಂತ ಕರ್ಕೊಂಬಂದೆ, ಅದು ನಮ್ಮ ಮನೆ ತವ ಹೇಳ್ಬೋದಿತ್ತಲ್ವೇ? Sorry for bringing you all the way here. I didn't want any disturbance. I wanted to talk to you personally. ಪರ್ಸ್ನಲ್ ಆಗ ಇವನು ಹೇಳು. I know we are from different countries with different traditions and ways of life. But none of that matters to me. What matters is you. You know, there is no barrier in love. Love is not something that you feel. It's something that you do. I've learned something for you. Narudariilli nannuru kudi minchi nooru mannooru mannooru minchu ಉಳಿದಂತೆ ನೀ ಬಂದರೆ ನನಗೆ ಸಿರಿಬಂತೆ. Sahana, I love you. ಈ ನನ್ನ ಮಗ ಹೇಳೇ ಬಿಟ್ನಲ್ಲಪ್ಪ.
I want to spend my life with you. Will you marry me? ಇದ್ಯಾಕಕ್ಕ ಮುಖಕ್ಕೆ ದುಪ್ಪಟ್ಟ ಸುತ್ಕೊಂಡಿದ್ಯಾ? ಇವ್ರಿಗೆ ನನ್ನ ಮುಖ ಕಂಡ್ರಾಗಲ್ವಲ್ಲ ಸುಮಾ, ಅದಕ್ಕೆ. ಏನ್ ವಿಷಯ? ಹೇಳ್ರಲ್ಲ. ವಿಷಯ ಯಾರು ಹೇಳಬೇಕೋ ಅವ್ರು ಹೇಳಿದ್ರೇನೆ ನಾನು ಕೇಳೋದು. ಯಾಕೆ ನೀವುಗಳು ಹೇಳಿದ್ರೆ ಕಿವಿಯೊಳಗೆ ಹೋಗಕ್ಕಿಲ್ಲ, ನಾನು ಕೇಳ್ರಲ್ಲ. ಇಷ್ಟೆಲ್ಲ ದಿಮಾಕಲ್ಲಿ ಮಾತಾಡಿದ್ರೆ ನಾನಿಲ್ಲಿ ನಿಲ್ಲೋದೂ ಇಲ್ಲ. ಅಯ್ಯೇ ತಡಿಯಮ್ಮ, ಯಾಕೆ ಹೆಂಗಾಡ್ತಿದೀಯೇ? ನೋಡವ್ವ, ಎಲ್ರ ಥರ ನನಗೂ ಸ್ವಾಭಿಮಾನ ಇದೆ. ಗೌರವ ಕೊಟ್ಟರೆ ಗೌರವ. ಮೇಡಮ್, ಕ್ಷಮಿಸ್ಬಿಡಿ. ಇವತ್ತು ದಿನ ವಾರ ಎಲ್ಲ ತೆಪ್ಪಾಗಿ ಅಣ್ಣ ತೆಪ್ಪಾಗಿ ಮಾತಾಡ್ತವ್ರೆ. ಏನೇ ತೆಪ್ಪಿದ್ರು ಹೊಟ್ಟೆಗೆ ಹಾಕೊಂಬಿಡಿ. ಹೌದು, ಕೆಲಸ ಆಗ್ಬೇಕಿರೋದು ಅವರಿಗಲ್ವಾ? ನೀವೆಲ್ಲ ಯಾಕೆ ಹಿಂದೆ ಬಂದಿದ್ದೀರಾ? ಯಾಕೆ ಅವರಿಗೆ ಒಬ್ಬರೇ ಬಂದು ನನ್ನ ಜೊತೆ ಮಾತಾಡೋಕ್ಕೆ ಭಯನಾ? ಏಯ್, ಭಯ ಅಂತ ಯಾವಂತ ಹೇಳ್ತಿದ್ಯಾ? ಅಯ್ಯೋ, ಈ ಸ್ನೇಹಕ್ಕ ಯಾಕೆ ಸಿಂಹದ ಬಾಯಿಗೆ ಕೈ ಹಾಕಕ್ಕೆ ಹೋಗಿದ್ದಾಳೆ? ಭಯ ಇಲ್ಲ ಅಂದರೆ ಒಬ್ಬರೇ ಮಾತಾಡ್ಬೋದಲ್ಲ. ನಿಮ್ಮ ಗ್ಯಾಂಗ್ನೆಲ್ಲ ದೂರ ಕಳಿಸಿ ಮಾತಾಡಿ ನೋಡೋಣ. ಮುಂಗುಸು ಎಂಥ ಅವಸ್ಥೆ ಮರೆ. ಈ ಮೇಡಮ್ ನಮ್ಮನ್ನೇ ಆಚೆ ಕಳಿಸೋ ಪ್ಲ್ಯಾನಲ್ಲಿದ್ದಾರೆ. ಅಷ್ಟೇ ಹೋಗಲ್ಲ. ಏಯ್, ಎಲ್ಲ ಹೊಸ ಈ ಕಡೆ ಬಂದ್ರಲ್ಲ. ಅಣ್ಣ ಮರಿಬೇಡ, ಅವ್ವ ಮುಂಗುಸಿ ಎಂಥ ಅವಸ್ಥೆ ಮರ ನಂದು. ದೂರ ಇಟ್ಟಿದ್ದಾರೆ ನಮ್ಮನ್ನ. ಹೋಗ್ಲಿ ಬಿಡ್ಲ. ಒಂದು ಗಂಡು ಹೆಣ್ಣು ಕಿತ್ತಾಡುವಾಗ ನಾವು ಮಧ್ಯೆ ಇರಬಾರ್ದು. ಯಾಕೆ? ಕಣ್ಣು ಹೊಂಟೋಯ್ತದೆ. ಈಗ ಹೇಳಿ, ಏನು ವಿಷಯ ಬಂದದ್ದು? ಏಯ್, ಗೊತ್ತಿದ್ದು ಕೇಳಬೇಡ. ಶುರು ಮಾಡಿದೆಯಲ್ಲ ಹೇಳ್ಬಿಟ್ಟು ಅದು ಸರಿ ಮಾಡು. ಒಬ್ಬ ನಂಬರ್ ತಾವ್ ಫೋನಾಗ ಮಾತಾಡ್ಬೇಕಂತೆ. ಪುಟ್ಟಮ್ಮೆ, ಇದು ಅಳಿ ಅಂದರು ನಮ್ಮವ್ರ ತಾವು ಮಾತಾಡ್ಬೇಕಂತೆ. ತಕ್ಷಣ ಹಿಂಗೆ ಹೇಳ್ತಾವ್ರೆ. ನನಗೂ ಅದೇ ಅರ್ಥ ಆಯ್ತಲ್ಲ ಕಣಯ್ಯ. ಫೋನ್ ಮಾಡು. ಆಗಲ್ಲ. ಏನಂದೆ? ಈ ಥರ ಮೂತಿ ಉದಿಸ್ಕೊಂಡು ಮಾತಾಡಿದ್ರೆ ಆಗಲ್ಲ. ಇದನ್ನೇ ಸ್ವಲ್ಪ ನಗ್ನಗ್ತಾ ಮಾತಾಡಿ ಸಾಹೇಬ್ರೆ. ಈಟೆಲ್ಲ ದಿಮ್ಮಕ್ಕ ಐತೆ ಇರ ನಿಂಗೆ. ಅವಾಗ ಫೋನ್ ಮಾಡಿ ಮಾತಾಡು. ನೋಡಿ, ನಗ್ನಗ್ತಾ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರಾ. ತಗೋ ಮಾತಾಡು. ಮಾಡ್ತೀನಿ, ಆದರೆ ಒಂದು ಕಂಡೀಷನ್. ಏನದು? ನೀವಿನ್ಮೇಲೆ ಕುಡಿಯಲ್ಲ ಅಂತ ನನಗೆ ಮಾತು ಕೊಡಿ. ನಾನು ನಿನಗೆ ಮಾತು ಕೊಡ್ಬೇಕಾ? ಕೊಡ್ಲಿಲ್ಲ ಅಂದ್ರೆ ಫೋನು ಇಲ್ಲ, ವಾಯ್ಸು ಇಲ್ಲ. ಒಪ್ಕೋಣ. ಹೂವಣ್ಣ ಒಪ್ಕೋಣ. ಸರಿ ಆಯ್ತು. ಅಣ್ಣ ಕುಡಿಯೋದು ಬಿಟ್ಟಂಗೆ ಅದಾದಂಗೆ. ಈಗೆಲ್ಲ ಹೇಳಿದ್ರಾಗಲ್ಲ, ಆಣೆ ಮಾಡಿ ಹೇಳಬೇಕು.
ಏಯ್ ಏನು ಮಾಡ್ತಾ ಇದ್ಯಾ ಬಿಡುಗೆ ಬಿಡು ಅಂದೆ. ಆಣೆ ಮಾಡಿ ಹೇಳಿ ಸಾಹೇಬ್ರೆ. ಅಯ್ಯೋ ಅಲ್ಲ ಮರೆ, ಅಣ್ಣನ ಮೇಲೆ ಆಣೆ ಹಾಕೊಂಡ್ರೆ ಅವ್ನು ಮಾತು ಕೇಳಲ್ಲ, ಇನ್ನು ಈ ಹುಡುಗಿ ಮೇಲೆ ಆಣೆ ಹಾಕಿದ್ರೆ ಮಾತು ಕೇಳ್ತಾನೆ. ಬುದ್ಧಿ ಇಲ್ಲ ಅವಳಿಗೆ, ಚೇತ ದಡ್ಡಿ. ಆಟ ತಾನೆ, ಸರಿ ನೀನು ಮ್ಯಾಕ್ ಆಣೆ ಬಿಡು. ನನ್ನ ಮೇಲೆ ಆಣೆ ಅಂದರೆ ನನ್ನ ಹೆಸರು ಮೇಲೆ ಆಣೆ. ಸ್ನೇಹ ಸ್ನೇಹ ಅನ್ನೋ ಹೆಸರು ಮೇಲೆ ಆಣೆ ಮಾಡಿ ಹೇಳಿ. ಏಯ್ ಹೆಸರು ನಿನ್ನ ಬಾಯಿನಾಗ ಎತ್ತಬೇಡ. ಆಣೆ ಮಾಡಲ್ಲ ಅಂದರೆ ಕಾಲ್ ಮಾಡಲ್ಲ. ಸರಿ ಆಯ್ತು. ದೊರೆ ಸಾಹೇಬ್ರೆ, ಆಣೆ ಮಾಡಿದ್ದೀರಾ, ಮಾತು ತಪ್ಪಾರ್ದು. ವಸು ಅಕ್ಕಂಗೆ ನನಗೆ ಕಾಲ್ ಮಾಡಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ತಂಗಿಯೋ ಫೋನ್ ಮಾಡ್ತಾವಳೆ, ಮಾತಾಡು. ಮೊದಲ ಮುಖಕ್ಕೆ ಹಾಕಿರೋ ಮುಸ್ಕ್ ತೆಗಿ, ಸರಿ ಕೇಳ್ಸೋಕ್ಕಿಲ್ಲ. ನನ್ನ ಮುಖ ನೋಡಿದ್ರೆ ನಿಮಗೆ ಕೋಪ ಬರುತ್ತಲ್ಲ. ನಾನು ನಿನ್ನ ಮುಖ ನೋಡೋಕ್ಕಿಲ್ಲ, ತೆಗೆದು ಮಾತಾಡು. ಹಲೋ, ಇವನು ಹೇಳ್ತಿದ್ಯಾ ಮಿಕ್ಸಿ? ಏಳು ಮ್ಯಾಕೆ, ಎದ್ದಳು ಮ್ಯಾಕೆ. ಇವನ್ ಮಿಕ್ಸಿ ಇದೆಲ್ಲ? From the day I saw you, I fell in love with you, Sahana. ಸಾಕು ನಿಲ್ಸು ಮಿಕ್ಸಿ. ಯಾಕೆ ಎಲ್ರು ಒಂದು ಹೆಣ್ಣಿನ ಸಲ್ಗೆನ ಅವ್ನು ಕೇಳಿದ್ರಲ್ಲ ಅಪರ್ಥ ದೃಷ್ಟಿನಾಗೆ ನೋಡ್ತೀರಾ? ಒಂದು ಹೆಣ್ಣು ಆಕರ್ಷಕವಾಗಿ ಕಣ್ಣು ಮಾತ್ರಕ್ಕೆ, ಸಲ್ಗಿಂದ ಇದು ಮಾತ್ರಕ್ಕೆ ಪಿರುತಿ ಒಂದೇ ನಾವು ಹುಟ್ಟೋದು. ಹೆಣ್ಣಿಗೆ ಪಿರುತಿ ಮಾಡೋದು ಗೊತ್ತು, ಅದಕ್ಕೆ ಬೆಲೆ ಸಿಗದೆ ಇದ್ದಾಗ ಸ್ವಾಭಿಮಾನದಿಂದ ಬದುಕೋದು ಗೊತ್ತು. ನಾನು ಪಿರುತಿ ಅನ್ನೋ ಮಾಯೆ ಬಿಟ್ಟು ಬೋದೂರ ಬಂದ್ಬಿಟ್ಟಿವ್ನಿ. ನನಗೆ ಮತ್ತೆ ಹಿಂದಕ್ಕೆ ಹೋಗೋ ಯಾವ ಆಸೆನೂ ಇಲ್ಲ. ನನ್ನ ಮನಸ್ಸಿನಾಗೆ ಅದಕ್ಕೆ ಜಾಗನೂ ಇಲ್ಲ. ಒಂದ್ಕಿಂತ ಮದುವೆ ಅನ್ನೋ ಬಂದ ಮಣ್ಣಾದ್ಮ್ಯಾಕೆ ದುಡಿಮೆ ಅನ್ನೋ ದಣಿನ ಕೈ ಹಿಡಬೇಕು ಅಂತ ನಮ್ಮ ಅವ್ವ ನೋಡಿ ಕಲ್ತೀವ್ನಿ. ನನಗೀಗ ತಾಳಿ ಕಟ್ಟಿ ಪಿರುತಿ ಮಾಡೋ ಗಂಡ ಬೇಡ, ನನ್ನ ಹಿಂದೆ ನಿಂತು ಭುಜ ತಟ್ಟೋ ಗೆಳೆಯ ಬೇಕು. ನಾನು ಇನ್ಮ್ಯಾಕೆ ಸ್ಯಾನೆ ನಂಬಿಕೆ ಇಟ್ಟಿದ್ದೆ, ಆ ನಂಬಿಕೆಗೆ ಪೆಟ್ಟು ಬಿತ್ತು. ದಯವಿಟ್ಟು ನಿನ್ನ ಮನ್ಸಿನಾಗಿರೋದನ್ನೆಲ್ಲ ಅಳಿಸ್ಬಿಡು. ಅದೆಲ್ಲ ತಪ್ಪು, ಅದನ್ನೆಲ್ಲ ಬಿಟ್ಬಿಡು. ನೋ ಲವ್, ಓನ್ಲಿ ಪೆನ್ಸ್. ಯಪ್ಪ, ನಾನೇನಾರ ಪಿರುತಿ ಗೀಸ ಹೇಳಿದ್ರೆ ನನಗೂ ಹಿಂಗೆ ಮಾತಿನ ಗೂಸ ಬಿದ್ದಿರೋವು. ಪಿರುತಿ ಹೇಳ್ಕೊಂಡು ದೂರ ಆಗೋದಕ್ಕಿಂತ ಮುಚ್ಕೊಂಡು ಹತ್ರ ಇರೋದೇ ಒಳ್ಳೇದು. ಹಲೋ ಸ್ನೇಹ, ಅವ್ವ ನಿನ್ನ ಹತ್ರ ಮಾತಾಡ್ಬೇಕಂತೆ, 1 ನಿಮಿಷ ಕೊಡ್ತೀನಿ. ಹಲೋ ಅತ್ತೆ.
ಹಲೋ ಸ್ನೇಹ, ಹೆಂಗಿದೀಯವ್ವ? ನಾನು ಚೆನ್ನಾಗಿದ್ದೀನತ್ತೆ, ನೀವು ಹೇಗಿದ್ದೀರಾ? ನಾನೇನೋ ಸಂದಕ್ಕೆ ಇದ್ದೀನವ್ವ, ಆದರೆ ನಿನ್ನ ನೋಡೋಕ್ಕಾಯ್ತಿಲ್ವಲ್ಲ ಅನ್ನೋದೇ ನನ್ನ ಕೊರ್ಗು. ಏನು ಮಾಡೋದತ್ತೆ, ನನಗೂ ಆ ಕೊರ್ಗಿದೆ. ಆದರೆ ಮೊದಲು ಕರ್ತವ್ಯ ಮಾಡಬೇಕಲ್ವಾ? ಕುಸ ಏನಿದ್ದು ಡಿ ಸಿ ಮೇಡಮ್ ವಾಯ್ಸಲ್ಲಿ ಮಾತಾಡ್ತಾವ್ರೆ? ಹಲೋ ಸ್ನೇಹ, ನೀನು ಅದೆಲ್ಗೋ ಟ್ರೈನಿಂಗ್ಗೆ ಅಂತ ಹೋಗಿದ್ಯಂತಲ್ಲವ, ಅದನ್ನ ಹೊಸಿ ಬಿರ್ನೆ ಮುಗಿಸ್ಕೊಂಡು ಬಂದ್ಬಿಡವ. ನೀನು ಮಾಡದೆ ಇರೋಕ್ಕೆ ನನ್ನ ಕೈಲಿ ಆಯ್ತಾ ಇಲ್ಲ. ಆಯ್ತತ್ತೆ. ಅಲ್ಲ ಕಣವ, ನನಗೆ ನಿನ್ನ ಬುಟ್ಟಿರೋಕ್ಕೆ ಈಟೊಂದು ಕಷ್ಟ ಆಯ್ತೈತೆ. ಪಾಪ ನನ್ನ ದ್ವಾರೆ ನಿನ್ನ ಬುಟ್ಟದು ಹೆಂಗ ಅವನು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅತ್ತೆ, ಎಲ್ಲ ಕೆಲಸ ಮುಗಿಸಿ ಬೇಗ ಬಂದ್ಬಿಡ್ತೀನಿ. ಆಮೇಲೆ ನೀವೇ ಹೋಗು ಅಂದ್ರು ನಾನು ಹೋಗಲ್ಲ. ಆಯ್ತು ಕಣವ. ಸ್ನೇಹ, ಒಂದೇ ಒಂದು ಕಿತ್ತ ನಿನ್ನನ್ನು ಮಾಡಬೇಕು ಅಂತ ಅನಿಸ್ತೈತೆ. ಈಡಿಯೋ ಫೋನ್ ಮಾಡವ. ಅಯ್ಯೋ ಅತ್ತೆ, ವಿಡಿಯೋ ಕಾಲ್ ಮಾಡೋಕ್ಕೆ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ಹೌದೇ ಅತ್ತೆ, ನೀವು ಟೈಮ್ ಸರಿಯಾಗಿ ಊಟ ಮಾಡೋದನ್ನ, ಟ್ಯಾಬ್ಲೆಟ್ಸ್ ತೊಗೊಳೋದನ್ನ ಮರಿಬೇಡಿ. ನಾನಿಲ್ಲ ಅಂತ ನೀವೇನಾದರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ನಾನು ಹೇಳ್ತಾ ಇದ್ದೀನಿ. ಯಾರ ಎತ್ ಮಗಳೋ ಏನೋ, ನನ್ನ ಮಗಳಾಗಿ ಎಲ್ಲರ ಮನಸ್ಸಲ್ಲಿ ನಿಲ್ಲೋ ಕೆಲಸ ಮಾಡ್ತಾವಳೆ. ಅಯ್ಯೋ ಇಲ್ಲ ಸ್ನೇಹ, ಈಗ ನಾನು ಮೊದಲಿಗಿಂತಲೂ ಸ್ಯಾನೆ ಸುಧಾರಿಸ್ಕೊಂಡಿವ್ನಿ. ನೀನು ಬಂದ್ಬಿಡು, ನಾನು ಇನ್ನೂ ಹುಷಾರಾಗ್ಬಿಡ್ತೀನಿ. ಹೊಸವತ್ಗೆ ನಾನು ಬರೋವರೆಗೂ ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಸ್ನೇಹ, ನಿಮ್ಮ ಅತ್ತೆನ ಜೋಪಾನವಾಗಿ ನೋಡ್ಕೋತೀನಿ. ನಮ್ಮ ಅತ್ತೆ ಮನಸ್ಸು ಮಗು ಥರ, ಅವನ್ನ ನೋಯಿಸ್ಬೇಡಿ. ಎಲ್ಲಿ ನಿಮ್ಮ ಅಣ್ಣಯ್ಯ ಇನ್ನೂ ಮನೆಗೆ ಬಂದಿಲ್ವಾ? ಇನ್ನೂ ಇಲ್ಲ ಸ್ನೇಹ. ನಾನಿಲ್ಲ ಅಂದರೆ ಅವರಿಗೆ ಬೇಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತೆ. ಸ್ನೇಹ, ದ್ವರೆ ಸರಿಯಾದ ಸಮಯಕ್ಕೆ ಮನೆಗೆ ಬರಬೇಕು ಅಂದರೆ ನೀನು ಬಿರ್ನೆ ಒಂದು ಕೂಸನ್ನ ಎತ್ಕೊಟ್ಬಿಡವ. ಯಾಕವ ಸುಮ್ಕಾಗ್ಬಿಟ್ಟೆ? ವಾ, ನಾಚಿಕೆ ಆಗೋಯ್ತೆ. ಆದಷ್ಟು ಬಿರ್ನೆ ನನ್ನ ಕೈಗೆ ಮೊಮ್ಮಗನ್ನೋ ಮೊಮ್ಮಗಳನ್ನೋ ಕೊಡ್ತೀಯ ತಾನೆ? ಅತ್ತೆ, ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ. ನಾನು ಆಮೇಲೆ ಮಾತಾಡ್ತೀನಿ. ಒಳ್ಳೆ ಹುಡುಗಿ, ಮಗಿ ಈಸಿಯಾಗಿ ಹೇಳ್ತಿದ್ದಾಗೆ ನಾಚಿಕೆನಾಗೆ ಫೋನೇ ಮಾಡಿಬಿಟ್ರು. ಅಣ್ಣ, ಆ ಹುಡುಗಿಗೊಂದು ಥ್ಯಾಂಕ್ಸ್ ಆದರೂ ಹೇಳೋಣ. ಹೌದಣ್ಣ,
ಅವ್ವ ಗೆಲುವಾಗಕ್ಕೆ ಈಟೆಲ್ಲ ಮಾಡೋರೆ ಈ ಥ್ಯಾಂಕ್ಸ್ ಹೇಳಲಿಲ್ಲ ಅಂತ ತಪ್ಪಾಯ್ತದೆ ಹೇಳಣ್ಣ. ಹೌದಣ್ಣ ಪ್ಲೀಸ್ ಹೇಳಣ್ಣ, ಒಂದ್ಸಲ ಹೇಳು ಅಣ್ಣ. ನೀನು ಶುರು ಮಾಡಿರೋ ಎಡವಟ್ಟು ಎಲ್ಲಿ ಗಂಟ ಹೋಯ್ತದೆ ಅಂತ ನೋಡ್ತಾ ಇರೋ. ಇದರಿಂದ ಒಬ್ಬನ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದರೆ ಆಮೇಲೆ ಕೊಯ್ತೆ ನಿಂಗೆ.